ಅಗ್ನಿ, ನಮ್ಮ ಕೋಟಾ ನೋಟಿನ ವ್ಯವಹಾರ ನಡೆಯುವುದು ತುಂಬಾ ಕಠಿಣವಾಗಿದೆ. ಏಕೆ ದೇವ, ಏನಾಯಿತು? ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಸರ್ಪಗಾವಲಿನಲ್ಲಿರುವ ಪೊಲೀಸರಿಗೆ ಬಿಸ್ಕುಟ್ ಹಾಕಬೇಕು ತಾನೆ? ಎಲ್ಲ ಅಗ್ನಿ, ಈಗ ಬಂದ ಪೊಲೀಸ್ ಅಧಿಕಾರಿಯು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಅವರಿಗೆ ಬೇರೆ ಉಪಾಯನಾದರೂ ಮಾಡಬೇಕು. ಸರಿ, ನಾನು ಹೇಳುತ್ತೇನೆ. ನೀನು ಒಂದು ಹುಡುಗಿಯನ್ನು ಕರೆದುಕೊಂಡು ಬಾ. ಸರಿ ಅಗ್ನಿ, ನಮ್ಮ ಕೆಲಸಕ್ಕೆ ತಕ್ಕ ಮಾರಿಯನ್ನು ಕರೆದುಕೊಂಡು ಬರುತ್ತೇನೆ. ಅಗ್ನಿಯ ಹೆಸರು ಹೇಳಿದರೆ ಗಡ 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 ನಡುಗುತ್ತಿರುವ ಭಿಕಾರಿಗಳು ಇಂದು ನನ್ನ ವ್ಯವಹಾರಕ್ಕೆ ಧಕ್ಕೆ ತಂದಿರುತ್ತಾರೆ ಎಂದರೆ ಅವರ ಪಾಪದ ಕೊಡ ತುಂಬಿದೆ ಎಂದರ್ಥ. ತುಂಬಾ ದಿನದಿಂದ ಬಳಲುತ್ತಿರುವ ಈ ಅಗ್ನಿ ಆಸೆಯನ್ನು ನೀರೇ. ಇದೇ ದಾರಿಯಲ್ಲಿ ಒಂದು ಹೆಣ್ಣು ಬರುತ್ತಿದೆ, ಬರಲಿ. ಯಾರೇ ನೀನು? ನಾನು ಯಾರಾದ್ರೆ ನಿನಗೇನು? ನನ್ನ ಪ್ರಶ್ನೆಗೆ ಉತ್ತರವಿದಲ್ಲ. ಅಂದರೆ ಈ ನಿನ್ನ ಕೋಮಲವಾದ ದೇಹಕ್ಕೆ ನಿನ್ನ ಅಪ್ಪ ಅಮ್ಮಂದಿರು ಇಟ್ಟಿರುವ ಹೆಸರೇನು ಅಂದೆ. ಅದರ ಅವಶ್ಯಕತೆ ನಿನಗಿಲ್ಲ. ಹೋದರೆ ನನಗೆ ಅವಶ್ಯವಾಗಿದೆ ಅಲ್ಲ. ದಾರಿಯಲ್ಲಿ ಸಿಕ್ಕವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ನಿನ್ನೋದಕ್ಕೆ ನನಗಿಲ್ಲ ಹೊತ್ತು. ಹೊತ್ತಿಲ್ಲ ಎಂದು ಕಾಲು ಕಿತ್ತು ನಡೆದರೆ ಕಾದಿದೆ ಹೆಣ್ಣೆ ನಿನಗೆ ಆಪತ್ತು. ಏಯ್ ಮುಚ್ಚ ಬಾಯ್ನೋ, ದಾರಿಲಿ ಹೋಗೋ ಒಂಟಿ ಹೆಣ್ಣನ ಕೆಣಕಿ ಈ ರೀತಿ ಚಿತ್ರಹಿಂಸೆ ಕೊಡ್ತಿದ್ಯಲ್ಲ, ನೀನೇನು ಮನುಷ್ಯನ ಅಥವಾ ಪಶುನ? ಏಕೆ ನನ್ನ ಮೇಲೇನು ಮಾಡ? ಹೌದು, ನಿನ್ನ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆಯಾ. ನೋಡು, ಮನುಷ್ಯ ಜನ್ಮದಲ್ಲಿ ಜನಿಸಿ 4 ಕಾಲ ಒಳ್ಳೆಯವನಾಗಿ ಬದುಕೋದನ್ನ ಕಲಿ. ಇಲ್ಲ ಅಂದ್ರೆ ಹೇಸಿಗೆ ತಿನ್ನುವ ಪಶುಗಿಂತ ನಡ್ಕೋತಿದ್ಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ನಾಚಿಕೆ? ನಮ್ಮಂತ ಗರ್ಭ ಶ್ರೀಮಂತರಿಗೆ ನಾಚಿಕೆ ಎಂಬ 3 ಅಕ್ಷರಕ್ಕೆ ಬೆಲೆ ಸಿಗುವುದು 3ನೇ ಮಾಡಿ ಮೇಲೆ ನಿಂತು ನೀತಿಯ ಭಾಷಣ ಬಿಗಿಯುವಾಗ ಮಾತ್ರ. ಅದು ಇಂಥ ಸ್ಥಳದಲ್ಲಿ ನಿನ್ನಂತ ಸುಂದರವಾದ ಹುಡುಗಿಯರ ಜೊತೆ ಅಲ್ಲ. ಏನೆಂದೇನು? ಪಶು ಹೇಸಿಗೆ ತಿನ್ನುತ್ತದೆ, ಆದರೆ ನಿಮ್ಮಂತ ಬಣ್ಣ ತುಂಬಿದ ಹೆಣ್ಣುಗಳು ಪ್ರೀತಿಸಿದವನಿಗೆ ಹೃದಯ ಕೊಟ್ಟು ಇಟ್ಟುಕೊಂಡವನಿಗೆ ಶೀಲ ಕೊಡುತ್ತೀರಿ. ಆದರೆ ಪಶು ಏನೇ ತಿಂದರೂ ಕೊಡುವುದು ಹಾಲೇ. ಅರ್ಥಾತ್ ಕೆಟ್ಟು ಹೋಗಿ
ತೆಗೆದುಕೊಂಡವನಿಗೆ ಕೊಡುತ್ತೀರಿ. ಬಾಯಿ ಮುಚ್ಚೋ ರಾಸ್ಕಲ್. ಅಂದ್ರೆ ನಿನ್ನ ಕಣ್ಣಿಗೆ ಕಾಣೋ ಹೆಂಗಸರಲ್ಲ, ನಿನ್ ದೃಷ್ಟಿಲಿ ಸೂಳೆಯಾಗಿ ಅನ್ಕೊಂಡಿದ್ಯಾ? ಸರಿಯಾಗಿ ಹೇಳಿದೆ ಹೆಣ್ಣೆ, ನನ್ನ ಕಾಮದ ಕಣ್ಣೆ. ನಾನು ನೋಡುವ ಪ್ರತಿಯೊಂದು ಹೆಣ್ಣು ನನ್ನ ದೃಷ್ಟಿಯಲ್ಲಿ ಸೂಳೆ. ಹೌದಾ? ನಿನ್ ದೃಷ್ಟಿಲಿ ಎಲ್ಲ ಹೆಣ್ಮಕ್ಳು ಸೂಳೆ ಹಾಗೆ ಕಾಣಿಸ್ತಾರ? ಹಾಗಾದ್ರೆ ನಿನ್ನ ಹೆತ್ತ ಬಾಯಿ ಮತ್ತು ಮತಿಹೀನ ಹೆಣ್ಣೆ, ನನ್ನ ತಾಯಿ ನನ್ನ ತಾಯಿ ಬೆಂಕಿ ಹಾಗೆ, ಅದಕ್ಕೆಂದೇ ನನಗೆ ಹೆಸರಿಟ್ಟಿದ್ದಾಳೆ ಅಗ್ನಿ ಎಂದು. ವಾವ್, ಚೆನ್ನಾಗಿದ್ದೇನೆ ಮಾತಾಡೋದು. ನಿನ್ ತಾಯಿಗೆ ಸೂಳೆ ಅಂದ ತಕ್ಷಣ ನಿನಗೆ ಎಷ್ಟು ಕೋಪ ಬಂತಲ್ಲ, ಅದೇ ರೀತಿ ಸಮಾಜದ ಹೆಣ್ಣು ಮಕ್ಕಳನ್ನ ಕ್ಲೀನ್ ಆಗಿ ನೋಡ್ತಾ ಇದೆಯಲ್ಲ, ನನಗೆ ಎಷ್ಟು ಕೋಪ ಬರಬೇಡ. ಶಭಾಷಣೆ, ಮೆಚ್ಚಿದ ನಿನ್ನ ಗುಂಡಿಗೆ. ಈ ಅಗ್ನಿ ಎದರು ಎದೆಗೊಟ್ಟು ಮಾತನಾಡಿದ ಮೊದಲನೇ ಹೆಣ್ಣೆ ನೀನು. ಓಯ್, ಈ ಭಾರತದಲ್ಲಿ ಪ್ರತಿಯೊಂದು ಪ್ರಜೆಗೂ ವಾಕ್ ಸ್ವಾತಂತ್ರ್ಯವಿದೆ ಅಂದಾಗ ನಿನ್ನಂತ ಬಂಡನಿಗೆ ನಾನೇ ಯಾಕೆ ಹೆದರಬೇಕು? ಹೆದರದಿದ್ದರೆ ಹೆದರಿಸುವ ಮಂತ್ರ ನನಗೆ ಗೊತ್ತು. ಈ ಅಗ್ನಿ ಹಂಬಲಿಸಿದ ಹೆಣ್ಣು ಒಂದಾದರೆ ಅವಳ ಜೀವನವೇ ಹೊಣ್ಣು. ಇಲ್ಲ ಹಾರಾಡಿದರೆ ಅವಳ ಬಾಳು ಸ್ಮಶಾನದ ಗೋಳು. ಏಯ್, ನೀ ಕರೆದ ತಕ್ಷಣ ತನ್ನ ಚೀಲನೆ ಹಾಳು ಮಾಡ್ಕೋತೀನಿ ಅಂತ ತಿಳ್ಕೊಂಡಿದ್ರೆ ನಿನ್ನಂತ ಇನ್ನೊಬ್ಬ ಮೂರ್ಖನೇ ಇಲ್ಲ. ಚಿನ್ನ ಅರಳಿ ನಿಂತ ಗುಲಾಬಿ ಅಂತಿರುವೆ, ಸುಮ್ಮನೆ ಹಾರಾಡಿ ಹಣ್ಣಾಗಬೇಡ ಈ ಗಂಡಿಗೆಗೆ. ನೀನು ಜೊತೆ ಆದರೆ ಈ ಕಾಡಿನಲ್ಲೇ ನಿನಗೆ ಸ್ವರ್ಗ ಸುಖವನ್ನು ತೋರಿಸುತ್ತೇನೆ. ಥು, ಬಾಯ್ ಮುಚ್ಚ. ನನ್ನ ಶೀಲಕ್ಕೆ ಏನಾರು ಕೈ ಹಾಕ್ತೀನಿ ಅಂತ ಬಂತಂದ್ರೆ ನಿನ್ನನ್ನ ಹಾರಪ್ಪ ಚಪ್ಪಲಿಂದ ಹೊಡೆದು ಮಾತಾಡಿಸ್ಬೇಕಾಗತ್ತೆ. ಚಿನ್ನಾಲಿ, ನಿನ್ನಂತ ಸುಂದರರ ಚಪ್ಪಲಿಗೆ ಹೆದರಿ ಸಿಕ್ಕಿರುವ ಹಕ್ಕಿಯನ್ನು ಕೈ ಬಿಡುವ ಬೆಪ್ಪ ನಾನಲ್ಲ. ಹಾಗಾದ್ರೆ ನಿನಗೆ ಧರ್ಮದೆಟ್ಟು ತಪ್ಪಿದ್ದಲ್ಲ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ಏ ಮೂರ್ಖ, ಎಲ್ಲಿವರೆಗೂ ಒಳ್ಳೆ ಮಾತಿನಿಂದ ಒಂದಾಗಲು ನಿನಗೆ ಹೇಳಿದೆ, ಆದರೆ ನೀನು ಎದರುತ್ತರ ಕೊಡುತ್ತಲೇ ಬಂದಿಯಲ್ಲ. ಈಗ ನೋಡು ಈ ಅಗ್ನಿಯ ಚಮತ್ಕಾರವನ್ನು. ನಾನು ಆಡಿಸಿದರೆ ಅರಗಿನಿ, ಕಾಡಿಸಿದರೆ ಕಾಳಿಂಗ. ಏ ಅಗ್ನಿ, ಹೆಣ್ಣು ಹೊನ್ನು ಮಣ್ಣು ಇದೆಲ್ಲ ಮಾಯೆಗಳ ಮರ್ಮ. ಇದನ್ನ ಯಾರು ತಿಳಿದವರಿಲ್ಲ. ಒಂದ್ ವೇಳೆ ತಿಳಿದಿದ್ರು ಕೂಡ ನಾನ್ ನಿನಗ್ ಸಿಗೋದಿಲ್ಲ. ಕಣ್ಣಿಟ್ಟ ಹೆಣ್ಣಿನ ದೇಹದ ಸುಖ ಸವಿಯದೆ ಕೈ ಬಿಟ್ಟಿಲ್ಲ. ನೋಡು, ಕೊನೆದಾಗಿ ಹೇಳ್ತಾ ಇದ್ದೀನಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇದ್ರ ಪರಿಣಾಮ ನೀನೇ ಹೆದರ್ಸ್ಬೇಕಾಗತ್ತೆ. ಅಗ್ನಿ, ಇಲ್ಲವಾದ್ರೆ ಹಾರುವುದು ನಿನ್ನ ರುಂಡ. ರಣಧೀರ, ಇದು ನಿನಗೆ ಸಂಬಂಧಿಸಿದ ವಿಷಯ ಅಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಅಗ್ನಿ, ನಿಮ್ಮಂತವ್ರು ಹುಟ್ಟಡಗಿಸಲು ಬಂದಿರುವೆ. ಲೇ ಅಗ್ನಿ,
ಹಣವಿದೆ ಎಂದು ಅಹಂಕಾರದಿಂದ ಮೆರೆದು ಬಡವರ ರಕ್ತ ಹೀರಿ ಬೊಜ್ಜು ಬೆಳೆಸಿಕೊಂಡು ಊರಿಗೆ ನಾನೇ ಅಧಿಪತಿ ಎಂದು ಮೆರೆಯುತ್ತಿರುವಿಲ್ಲ ಮೇರಿ ಮಗನೇ. ಅದು ಎಷ್ಟು ದಿನ ನಿನ್ನ ಆಳ್ವಿಕೆ ನಾನು ನೋಡುತ್ತೇನೆ. ಕಾಡಿನಲ್ಲಿ ಸಿಕ್ಕ ಒಂಟಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುತ್ತಿರುವಿಯಲ್ಲ ಮಗನೇ. ನಿನಗೆ ಮನೆಯಲ್ಲಿ ಅಕ್ಕ ತಂಗಿರಿದ್ದಿದ್ದರೆ ಗೊತ್ತಾಗುತ್ತಿತ್ತು ಆ ಶೀಲದ ಮಹತ್ವ ಏನೆಂದು. ಮಹತ್ವ ಲೇರನದಿರ ಇಂಥ 100 ಹೆಣ್ಣುಗಳ ದೇಹದ ಸುಖ ಉಂಡ ಸರದಾರ ನಾನು ಬೀದಿ ಹೆಣ್ಣಿನ ಪರ ವಹಿಸಿ ನಿನ್ನ ಮೂಳೆ ಮುರಿಸಿಕೊಳ್ಳಬೇಡ, ಹೊರಟು. ನನ್ನ ಮೂಳೆ ಮುರಿಯುವ ಧೈರ್ಯ ನಿನಗೂ ಇಲ್ಲ, ನಿಮ್ಮ ಅಪ್ಪನಿಗೂ ಇಲ್ಲ. ಕರ್ನಾಟಕದಲ್ಲಿ ಎತ್ತಮ್ಮನ ಎದೆ ಹಾಲುಂಡು ಕಾವೇರಮ್ಮನ ಮಡಿಲಲ್ಲಿ ಬೆಳೆದಿರುವ ವೀರ ನಾನೊಮ್ಮೆ ಸಿಡಿದೆದ್ದರೆ ಮಗನೇ ನೀನು ಸಮಾಧಿಯಾಗುವೆ. ಸಮಾಧಿ ಲೇರನದಿರ ಈ ಆಗರ್ಭ ಶ್ರೀಮಂತರ ನೆರಳನ್ನು ಕಂಡರೆ ಗಡಗಡ ನಡುಗುವ ಭಿಕಾರಿ ನೀನು. ಲೇ ರಣದಿರ ಈ ಅಗ್ನಿ ಮಾಡುವ ಮಾನಭಂಗದ ಕಾರ್ಯವನ್ನು ತಡೆಯಲು ಆ ಹರಿ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಿಮ್ಮಂತ ದುಷ್ಟರಿಗೆ ತಕ್ಕ ಪಾಠ ಕಲಿಸಲು ನಾನು ಇಲ್ಲೇ ಹುಟ್ಟಿ ಬಂದಿರುವೆ. ಲೇ ಅಗ್ನಿ, ಅನ್ನ ಕೊಡುವ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ಸಿಕ್ಕು ಹೆಣ್ಣುಗಳ ಸೀರೆಯಲ್ಲಿ ಸುಖ ಉಂಡ ತೇಲುವ ನಿನಗೆ ಸೀರೆಯಿಂದಲೇ ನೇಣು ಹಾಕಿ ಪರಶಿವನ ಪಾದಕ್ಕೆ ಕಳಿಸದಿದ್ದರೆ ನಾನು ಸೂರ್ಯನ ಸಹೋದರ ರಣಧೀರನೇ ಅಲ್ಲ. ಸವಾಲು ಈ ಅಗ್ನಿಗೆ ಸವಾಲು. ಲೇರನದಿರ ನಿನ್ನಂತ ಎಷ್ಟೋ ಜನ ಬಡ ಭಿಕಾರಿಗಳಿಗೆ ಬುಡ ಮೇಲು ಮಾಡಿದ ಗಂಡು ನಾನು. ಕಾದು ನೋಡು ಮಗನೇ ಈ ಅಗ್ನಿಯ ಚಮತ್ಕಾರವನ್ನು. ಓಡಿಸಿದರೆ ನಾನು ಹೊರಗಿನಿ, ಕಾಡಿಸಿದರೆ ಕಾಳಿಂಗ. ಹೋಗು ಹೋಗು ಸ್ವಾಕಿನ ಮಗನೇ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರು. ನಿಮಗೆ ತುಂಬಾ ಧನ್ಯವಾದ. ಇದರಲ್ಲಿ ಉಪಕಾರ ಏನು ಬಂತು? ಹೆಣ್ಣು ಯಾರದೇ ಮನೆಯವಳಾದರೇನು, ಕಷ್ಟದಲ್ಲಿದ್ದಾಗ ಕೈ ಜೋಡಿಸಬೇಕು. ಅಂದಾಗ ನಾವು ಜನ್ಮ ಪಡೆದು ಬಂದಿದ್ದಕ್ಕೂ ಸ್ವಾರ್ಥಕವಾಗುವುದು. ಅಂದಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಜ್ಯೋತಿ ಅಂತ. ನಾನು ಇನ್ನು ಬರ್ತೀನಿ. ಜ್ಯೋತಿ ಮುದ್ದಾದ ಹೆಸರು, ಸಾಗರದಷ್ಟು ವಿಶಾಲವಾದ ಹೃದಯ. ಇಂಥ ಹೆಣ್ಣು ನನ್ನ ಬಾಳ ಸಂಗಾತಿ ಆದರೆ ನಾನೇ ಧನ್ಯ. ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲೂ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ನನ್ನ
ಇಲ್ಲಿವರೆಗೂ ನಾನು ಕಂಡಿದ್ದು ಕನಸೆ. ಹಬ್ಬ ಎಂತ ರೋಮಾಂಚನ. ಅಣ್ಣ ಅಣ್ಣ ಬಾ ಮಧು, ಈಗ ಬಂದೇನಪ್ಪ. ಹೌದಣ್ಣ, ಇದೇ ತಾನೇ ಬಂದೆ. ಅಂದ ಹಾಗೆ ನಿನ್ನ PSI ಪರೀಕ್ಷೆ ಹೇಗಾಯ್ತಪ್ಪ? ನಿನ್ನ ಆಶೀರ್ವಾದದಿಂದ ಚೆನ್ನಾಗಾಯ್ತಣ್ಣ. ಏನಣ್ಣ, ಪರೀಕ್ಷೆಯಲ್ಲಿ ಫೇಲ್ ಆಗೋದಿಲ್ಲ ತಾನೇ? ನಿನ್ನಂತ ಮೂತ ತಂಗಿ ಮುಖ ನೋಡಿ ಹೋಗಿರುವಾಗ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತೇನೆ ತಂಗಿ, ಎಂದಿಗೂ ಇಲ್ಲ. ಹೌದಣ್ಣ, ತುಂಬಾ ಸಂತೋಷ ಅಣ್ಣ, ತುಂಬಾ ಸಂತೋಷ. ಅದು ಅಲ್ಲಿ ನೋಡೋಣ, ಯಾಕೋ ಏನೋ ಈ ಅಗ್ನಿ ವಿಶ್ವ ಈ ಕಡೆನೆ ಬರ್ತಾ ಇದಾರಲ್ಲ. ಬರ್ಲಿ ಬಿಡ್ರಿ, ನೋಡೋಣ. ಬನ್ನಿ ಶ್ರೀಮಂತರೇ, ಬನ್ನಿ. ಬಡವನ ಮನೆಯಲ್ಲಿ ತಮಗೆ ಕುಳಿತುಕೊಳ್ಳಲು ಚೇರಿಲ್ಲ, ಬನ್ನಿ. ಇರಲಿ ಸೂರ್ಯ, ಇರಲಿ. ಬಡವನಾದರೇನು, ನಿನ್ನ ಮನಸ್ಸು ದೊಡ್ಡದಿದೆಯಲ್ಲ, ಅದು ಸಾಕು. ವಾಹ್, ನೈಸ್ ಲೇಡಿ, ವೆರಿ ಬ್ಯೂಟಿಫುಲ್. ಏನಂದಲೇ ವಿಶ್ವ? ಏನಿಲ್ಲ ಮಧು, ನಿನ್ನ ತಂಗಿಯನ್ನು ನನ್ನ ತಮ್ಮ ಮಣಿ ಪ್ರೀತಿಸುತ್ತಿದ್ದಾನಂತೆ. ಅದಕ್ಕೆ ಕನ್ಯಾದಾನ ಮಾಡಿಕೊಡಿ ಎಂದು ಕೇಳಲು ಬಂದೆ. ತುಂಬಾ ಸಂತೋಷ ಶ್ರೀಮಂತರೇ. ನಿಮ್ಮಂತ ಅಗರ್ಭ ಶ್ರೀಮಂತರ ಮನೆಯ ಸೊಸೆಯಾಗಿ ಇರಲು ನನ್ನ ತಂಗಿ ಪುಣ್ಯ ಮಾಡಿದ್ದಾಳೆ. ಲಕ್ಷ್ಮಿ ಪುಣ್ಯ ಮಾಡಿದ್ದಾಳೆ. ಆದರೆ ಎಂಬ ಮಾತೇಕೆ ಶ್ರೀಮಂತರೇ? ಅದೇನಂತ ಹೇಳಿರಿ. ನೋಡು ಸೂರ್ಯ, ನಾವು ಅಗರ್ಭ ಶ್ರೀಮಂತರು. ನಿಮ್ಮಂತ ಕಡು ಬಡವರ ಜೊತೆ ಸಂಬಂಧ ಮಾಡಬೇಕಾದರೆ ವರದಕ್ಷಿಣೆ ಕೊಡಬೇಕಾಗುತ್ತದೆ. ಕೊಡ್ತೇವೆ ಶ್ರೀಮಂತರೇ, ಅದೆಷ್ಟು ಅಂತ ಹೇಳಿ. ಮದುವೆ ಖರ್ಚೆಲ್ಲ ನಾವೇ ನೋಡಿಕೊಳ್ಳುತ್ತೇವೆ. ವರೋಪಚಾರಕ್ಕಂತ 2 लाख ರೂಪಾಯಿ ಜಸ್ಟ್ ಫಾರ್ ವರದಕ್ಷಿಣೆ. ಅಲ್ಲ ಶ್ರೀಮಂತರೇ, ನಾವು ಬಡವರು. ನಾವು ಸಾಯುವವರೆಗೂ ದುಡಿದರೆ 2 ಲಕ್ಷ ರೂಪಾಯಿ ಸಂಪಾದಿಸಲು ಆಗುವುದಿಲ್ಲ. ಅಂಥದರಲ್ಲಿ ನಮ್ಮತ್ತ ಬಡವರಿಂದ 2 ಲಕ್ಷ ರೂಪಾಯಿ ಸಂಪಾದಿಸಲು ಹೇಗೆ ಸಾಧ್ಯ? ನೀವೇ ವಿಚಾರ ಮಾಡಿ. ಕೊಡಲು ಸಾಧ್ಯವಿಲ್ಲವೆಂದರೆ ಈ ಮದುವೆ ನಡೆಯುವುದೇ ಇಲ್ಲ. ಶ್ರೀಮಂತರೇ, ಹಣದಿಂದ ಗುಣವನ್ನು ಅಳಿಯಲು ಸಾಧ್ಯವಿಲ್ಲ. ದಯವಿಟ್ಟು ವರದಕ್ಷಿಣೆ ಕಡಿಮೆ ಮಾಡಿಕೊಂಡು ನನ್ನ ತಂಗಿಯನ್ನು ನಿಮ್ಮ ಮನೆ ತುಂಬಿಸಿಕೊಳ್ಳಿ. ಏನು? ವರದಕ್ಷಿಣೆ ಕೊಡಲಾಗದ ನಿಮ್ಮಂತ ಬೀದಿ ಬೇಕಾರಿ ಈ ತಂಗಿಯನ್ನು ಮನೆ ತುಂಬಿಸಿಕೊಳ್ಳಲು ನಮಗೇನು ತಲೆ ಕೆಟ್ಟಿದೆ ಎಂದು ತಿಳಿದಿರುವಿರೇನೋ? ಹಾಗೆನ್ನದಿರಿ ಶ್ರೀಮಂತರೇ, ಹಾಗೆನ್ನದಿರಿ ಶ್ರೀಮಂತರೇ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನ ತಂಗಿಯನ್ನು ಮದುವೆಗೆ ದಾರಿ ಮಾಡಿಕೊಡಿ, ಮದುವೆಗೆ ದಾರಿ ಮಾಡಿಕೊಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಶ್ರೀಮಂತರೇ, ನಿಮ್ಮ ಮದುವೆಗೆ. ಎದ್ದೇಳು. ನನಗಾಗಿ ಆ ದುಷ್ಟರ ಕಾಲನ್ನು ನೀನು ಹಿಡಿಬೇಡ, ಹಿಡಿಬೇಡ. ಅಲ್ಲ, ನನಗೆ ಮದುವೆ ಆಗದಿದ್ದರೂ ಚಿಂತೆ ಇಲ್ಲಣ್ಣ. ಆದ್ರೆ ನೀನು ಮಾತ್ರ ಅವ್ರ ಕಾಲು ಹಿಡಿಬೇಡಣ್ಣ. ನಿನ್ನ ಜೊತೆಗೆ ನಾನು ನಗುತ್ತಾ ಈ ಮನೆಯಲ್ಲಿ ಇರ್ತೀನಣ್ಣ, ಈ ಮನೆಯಲ್ಲಿ. ಅಳಬೇಡ,
ಇದು ಗೋಳಾಟ ಅಲ್ಲಮ್ಮ, ಇದು ಗೋಳಾಟ ಅಲ್ಲ. ತಂಗಿಯ ಕೊರಳಿಗೆ ತಾಳಿಯ ತರಲು ನೀನು ನನ್ನಂದರು ಪಡುತ್ತಿರುವ ಪರದಾಟವಪ್ಪ ಪರದಾಟ. ಶ್ರೀಮಂತರೇ, ನಮ್ಮ ಕಷ್ಟ ನಿಮಗೂ ಗೊತ್ತಿದೆ. ದಯವಿಟ್ಟು ಕರುಣೆ ತೋರಿ ಶ್ರೀಮಂತರೇ, ಕರುಣೆ ತೋರಿ. ಸರಿ, ಅಳಬೇಡ ಸೂರ್ಯ. ಕೊನೆಯ ಪಕ್ಷ ನೀವು 50,000 ಹಣವಾದರೂ ಕೊಡಬೇಕಾಗುತ್ತದೆ. ಆಗಲಿ ಶ್ರೀಮಂತರೇ, ವಿಧಿ ನಿಮ್ಮ ಮಾತು ಕೇಳುವಾಗ ಈ ಬಡವರ ಮಾತಿಗೆ ಬೆಲೆ ಎಲ್ಲಿದೆ ಶ್ರೀಮಂತರೇ, ಬೆಲೆ ಎಲ್ಲಿದೆ? ನೋಡು ಸೂರ್ಯ, ಹಣವನ್ನು ಒಂದೇ ತಿಂಗಳಲ್ಲಿ ಕೊಡಬೇಕು. ಇಲ್ಲವಾದರೆ ಈ ನಿಮ್ಮ ತಂಗಿ ಗಂಡನ ಮನೆಯಲ್ಲಿದ್ದವಳು ತವರ ಮನೆ ಸೇರಬೇಕಾಗುತ್ತದೆ. ಎಚ್ಚರ. ಆಗಲಿ ಶ್ರೀಮಂತರೇ. ನಮಸ್ಕಾರ ರೀ ಸಾವುಕಾರ. ಆಗಲಿ ಶ್ರೀಮಂತರೇ, ಆದಷ್ಟು ನಿಮ್ಮ ಹಣವನ್ನು ಒಪ್ಪಿಸುತ್ತೇವೆ. ಸರಿ ಮಧು, ಯಾವುದೇ ಕಾರಣಕ್ಕೂ ವರದಕ್ಷಿಣೆ ವಿಷಯ ಮನೆಗೆ ತಿಳಿಯಬಾರದು. ಹಾಗೆ ಅಲ್ರಿ ಶ್ರೀಮಂತರೇ. ತಿಪ್ಪಿ, ಲೇ ತಿಪ್ಪಿ, ಬನ್ರಿ ಸಾವುಕಾರ, ಇಲ್ಲೇ ಅದೇನ್ರಿ ಬನ್ರಿ. ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸಿಬಿಡು. ಹಾಗೆ ನಿನಗೆ ಗೊತ್ತಿರುವ ಒಬ್ಬ ಪುರೋಹಿತನನ್ನು ಕರೆದುಕೊಂಡು ಬಾ. ಅದ್ರ ಚಿಂತೆ ಬಿಡ್ರಿ ನೀವು, ಅದನ್ಯಾಕೆ ಚಿಂತೆ ಮಾಡ್ತೀರಿ ನೀವು? ನಾನಂತ ಒಬ್ಬ ಒಳ್ಳೆ ಪುರೋಹಿತ ಅದಾನ್ರಿ. ಬಕ್ ಮಾಡ್ರಿ ನೀವು ಛಾತ್ರ, ಭರ್ಜರಿಯಾಗಿ ಮಾಡೋಣ್ರಿ ಮದುವೆನ. ಅಲ್ಲೋ ತಿಪ್ಪೇಶಿ, ನಮ್ಮ ಸಾವುಕಾರ ಮನಿನ ಅರಮನೆ ಆಗೈತೆ. ಬ್ಯಾರ ಕಲ್ಯಾಣ ಮಂಟಪ ಮದುವೆ ಇಟ್ಕೊಂಡಂತಲ್ಲಪ್ಪ, ಇಲ್ಲೇ ನಮ್ಮ ಸಾವುಕಾರ ಮನ್ಯಾಗ ಮದುವೆ ಇಟ್ಕೊಂಡ್ಬಿಡುನ. ಸರಿಯಾಗಿ ಹೇಳಿದಲೆ ಗೋಪಿ, ನಿನಗೆ ಸೌಟ್ ಹಿಡಿಯಕ್ ಮಾತ್ರ ಬರ್ತದೆ ಅಂದೆ, ಆದ್ರ ನಿನ್ನ ತಲೆ ಒಳಗು ಬುದ್ಧಿನೂ ಇದೆ. ಹೌದ್ರಿ, ಅವನ ತಲೆಯಾಗ ಅಟ್ಟ ಬುದ್ಧಿ ಐತ್ರಿ, ಇವ್ರಿಗೆ ತಲೆಯಾಗ ಲದ್ದೆ ತುಂಬೈತ್ರಿ. ಏನಂದಿಲ್ಲ ಬದ್ದೋಷ್? ಏನು ಇಲ್ರಿ ಸಾವುಕಾರ, ನಿಮ್ಮ ಮನಿ ರೀ, ನಿಮ್ಮ ಮನಿ ದೇವಲೋಕ ಇದ್ದಂಗ ಐತಂತ ಹೇಳಿನ್ರಿ. ಏ ತಿಪ್ಪಿ, ಅವ್ರಿಗ್ಯಾಕೆ ಹೆದರ್ತೀನಿ? ಅವ್ರಿಗ್ಯಾಕೆ ಹೆದರ್ತಿ? ಲೇ ತಿಪ್ಪಿ, ಅವ್ರಿಗ್ಯಾಕೆ ಹೆದರ್ತಿಲಿ? ಅವ್ರಿಗೆ ತೋರಿಸ್ದಲ್ಲ ನನ್ನ ಪೌರುಷ. ಏನ್ಪ ಬಡ್ಡಿ ತಿನ್ನು ಬಡ್ಡಿ ಮಕ್ಕಳ್ರಿ. ಲೇ ತಿಪ್ಪಿ, ಏನಂದಿಲೆ? ಲೇಬೇಕುಪ್ಪ, ಸೌಟ್ ಹಿಡಿಯೋದನ್ನ ಅಷ್ಟ ಕಲಿಬೇಕು ಮಗನ. ಸಡ್ಲು ಕೊಟ್ಟಿವಿ ಅಂತ ಏನಾದ್ರು ಮಾತಾಡಿದರೆ ಸೀದಾ ಆಗಲಿ ಶ್ರೀಮಂತರೇ, ನಿಮ್ಮ ಹಣವನ್ನು ತಂಗಿಗೆ ಒಳ್ಳೆ ಮನೆತನಂತ ಸಿಕ್ಕಂತಾಯ್ತು. ಹೌದಣ್ಣ, ಮುದ್ದು ತಂಗಿ ಬಾಳು ಬಂಗಾರವಾಯಿತು. ಏನಣ್ಣ ಎಲ್ಲರೂ ಸಂತೋಷದಿಂದ ಇರೋರಲ್ಲ, ಏನು ಸಮಾಚಾರ? ಬಾ ನಡೆದಿರಾ? ತಂಗಿಗೆ ರಾಜಕುಮಾರ್ ಅಂತ ಹುಡುಗ ಸಿಕ್ಕಿದ್ದನಪ್ಪ. ಹೌದೇನು ಹೆಕ್ಕಳ್ಳಿ, ನನಗೆ ಗೊತ್ತಿಲ್ಲದ ನಿನ್ನ ಮನಕದ್ದ ರಾಜಕುಮಾರ ಯಾರೆಂದು ಹೇಳಬಾರದೆ? ಕಿವಿ ಬಿಡು, ನೋವು ಆಗ್ತಾ ಇದೆ. ಹೇಳ್ತೇನಣ್ಣ, ಅವರು ಬೇರೆ ಯಾರು ಅಲ್ಲ, ಈ ಊರಿನ ಶ್ರೀಮಂತ ವಿಶ್ವ ಅಗ್ನಿಯರ ತಮ್ಮ ಮಣಿಕಂಠ ಅಂತ. ಬಡವನ ತಂಗಿ ಇನ್ನು ಮುಂದೆ ಶ್ರೀಮಂತನ ಹೆಂಡತಿ. ಅಣ್ಣ, ನಮ್ಮ ತಂಗಿ ಅದೃಷ್ಟ ಮಾಡಿದ್ದಾಳನ್ನ, ಅದೃಷ್ಟ ಮಾಡಿದ್ದಾಳೆ. ಅಣ್ಣ, ನಮ್ಮ ನಗಲಿ ಗಂಡನ ಮನೆಗೆ ಹೋಗುತ್ತಿರುವ ಈ ನಮ್ಮ ತಂಗಿಗೆ ಎಲ್ಲರೂ ಸೇರಿ ಕೈ ತೊತ್ತ ತಿನ್ಸೋಣ ಬನ್ನಿ.
ಮಗು ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಜೀವನದಲ್ಲಿ ಸೋಲು ಅಂದರೆ ಅರಿಯದ ವಿಶ್ವಲಿಗೆ ಸೋಲು ಎಂಬ ಹಣೆಯ ಪಟ್ಟಗಟ್ಟಿ ನನ್ನ ಮುಡಿಯ ಮೆಟ್ಟಿಲು ತುಳುತ್ತಿರುವೆ ಅಲ್ಲ ತುಳಿ ಒಪ್ಪಿದ ನಿನ್ನ ಸೌಂದರ್ಯ ಸೊಕ್ಕಿಗೆ ಮಸಾಲೆ ಅರಿದು ಕೋಳಿಯಂತೆ ಬೇಯಿಸದಿದ್ದರೆ ನಾನು ವಿಶ್ವನೇ ಅಲ್ಲ. ಲಕ್ಷ್ಮಿ, ಮಲಗಿರುವ ಸಿಂಹದ ಮೇಲೆ ನೀನು ಬಿಟ್ಟಿರುವೆ ಬಾಣ. ಅರೆಗಾಯಾದ ಈ ಸಿಂಹ ಸಿಡಿದತ್ತರೆ ದಿಕ್ಕಿಲ್ಲದಂತೆ ಹಾರುತ್ತದೆ ಆ ನಿನ್ನ ಪ್ರಾಣ. ಲಕ್ಷ್ಮಿ, ಇವತ್ತೇ ಬರೆದಿಟ್ಟುಕೋ ನಿನ್ನ ಬಾಳಪುಟದಲ್ಲಿ ನಿನ್ನ ಪಾಲಿಗೆ ನಿನ್ನ ಪಾಲಿಗೆ ನಾನೇ ಯಮ.